ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ಈ ಪ್ರಕರಣದ ಆರೋಪಿ ಫಯಾಜ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಈ ಹಿನ್ನೆಲೆ ಆರೋಪಿ ಫಯಾಜ್ಗೆ ಜೈಲೇ ಗತಿಯಾಗಿದೆ. ಇಂದು ಕೂಡ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇತ್ತು, 3ನೇ ಬಾರಿ. ಅದು ಕೂಡ ಉಚ್ಚ ನ್ಯಾಯಾಲಯ ಅದನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಸತ್ಯಕ್ಕೆ ಜಯ ಅನ್ನೋಂಥ ಇಚ್ಛೆಪಡ್ತೀನಿ. ಅದ್ರ ಜೊತೆಗೆ ಈ ಒಂದು ಆರ್ಗ್ಯುಮೆಂಟ್ ಆಗಲಿ ಮತ್ತು ಅದಕ್ಕೆಲ್ಲ ನಮ್ಮ ವಕೀಲರು ಫ್ಯಾಮಿಲಿ ಅಡ್ವೊಕೇಟ್ ಆದ ರಾಘವೇಂದ್ರ ಬದಿಗೇರಿ ಮತ್ತು ಪ್ರಕಾಶ್ ಅಂಜನ್ಮಠರು ಹೋಗಿ ಅದನ್ನು ವಾದಿವಾದ ಮಾಡಿ ಅದಕ್ಕೆ ರಿಜೆಕ್ಟ್ ಮಾಡ್ತಿದ್ದಾರೆ. ಇನ್ನೂ ಕೂಡ ಕೇಸು ಸ್ಟೇ ಇದೆ, ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಮಾಡಬೇಕಾಗಿದೆ. ಇನ್ನು ಈ ಕುರಿತು ಕಾಂಗ್ರೆಸ್ ಮುಖಂಡ ನಿರಂಜನ್ ಹಿರೇಮಠ್ ಅವರ ಮಗಳು ನೇಹಾ ಹಿರೇಮಠ್ನ ಫಯಾಜ್ ಎಂಬಾತ ಹತ್ಯೆ ಮಾಡಿದ್ದ. ಈಗ ಫಯಾಜ್ಗೆ ನ್ಯಾಯಾಲಯ ಜಾಮೀನನ್ನ ನಿರಾಕರಿಸಿದೆ. ಆದ್ದರಿಂದ ಅವರ ತಂದೆ ನ್ಯಾಯಾಲಯ ತೀರ್ಪಿಗೆ ಸಂತಸ ವ್ಯಕ್ತಪಡಿಸಿ ಫಯಾಜ್ಗೆ ಗಲ್ಲು ಶಿಕ್ಷೆ ನೀಡಬೇಕು ಎಂದು ಒತ್ತಾಯ ಮಾಡಿದರು. ಮತ್ತು ಇವತ್ತೇನು ಅದು ಆದೇಶ ಆಗಿದೆ, ನಮಗೆ ಎಲ್ಲೋ ಒಂದು ಕಡೆ ಸತ್ಯಕ್ಕೆ ಜಯ ಅಂತೇಳಿ ನಮಗೆ ಅನಿಸ್ತಾ ಇದೆ. ಮತ್ತು ಡೇ ಒನ್ನಿಂದ ಇದಕ್ಕೆ ಭಾಳಷ್ಟು ಹಣದ ಕೈ ಕೆಲಸ ಮಾಡ್ತಾಯಿದ್ದೇವೆ. ಇವತ್ತು ಕೂಡ 3ನೇ ಸಲ ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಜಾಮೀನಿಗೆ. ಹಿಂದಿನ 2ನೇ ಸಲ ಹಾಕಿದಾಗ ಹಿಂತಕ್ಕೊಂಡ್ರು, 1ನೇ ಸಲ ರಿಜೆಕ್ಟ್ ಆಯಿತು, ಇದು 3ನೇ ಸಲ. ಹೀಗಾಗಿ ಭಾಳಷ್ಟು ಈ ಕೇಸನ್ನು ಕಂಪ್ಲೀಟ್ಲಿ ಅದನ್ನು ವ್ಯವಸ್ಥಿತವಾಗಿ ದಾರಿ ತಪ್ಪಿಸಬೇಕಂತೇಳಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ಕೂಡ ಹಂಗೆ ಸುಮ್ಮನೆ ಕೇಸ್ ಜಕ್ಕೊಂಡು ಅದನ್ನು ಮುಂದೆ ಹೋಗ್ಕೊಂತ ಮಾಡ್ತಾಯಿದ್ದಾರೆ. ಅದಕ್ಕೆ ಕಾನೂನು ಕೂಡ ಅದಕ್ಕೆ ಯಾವ ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ಕಾನೂನಿನ ಮೇಲೆ ನಂಬಿಕೆ ಇದೆ ಮತ್ತು ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ಅದರಿಂದ ನಮಗೆ ಜಯ ಸಿಗುತ್ತೆ ಅಂತ ನಂಬಿಕೆ. ಕಳೆದ 2024ರ ಏಪ್ರಿಲ್ 18ರಂದು ನಡೆದ ಈ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಆರೋಪಿಗೆ ಜಾಮೀನು ನೀಡಲು ನ್ಯಾಯಾಲಯ ನಿರಾಕರಿಸಿದ್ದು ನೇಹಾ ಕುಟುಂಬದ ಸದಸ್ಯರಿಗೆ ಸಂತಸ ವ್ಯಕ್ತವಾಗಿದೆ. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.